ರಾಕ್ ಅವ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರ ಮನೇಲೂ ಹಬ್ಬ ಆಯಿತಾ? ನಮ್ಮ ಮನೇಲಿ ಹಬ್ಬ ಆಯಿತು. ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಎಲ್ಲರ ಮನೇಲೂ ಹಬ್ಬ ಆಯಿತಾ ನೋಡಿ. ನಮ್ಮ ಮನೇಲಿ ತೋರಣ ಕಟ್ಟೋಕ್ಕೋಸ್ಕರ ನಮ್ಮ ಅಜ್ಜಿ ಎಲ್ಲ ಬಿಡಿಸಿ ಎತ್ತಿಡ್ತಿದ್ದಾರೆ ಮಾವಿನ ಎಲೆನ, ಚೆನ್ನಾಗಿರೋದನ್ನೆಲ್ಲ ನೋಡಿ. ನಮ್ಮ ಕಡೆ ಈ ರೀತಿ ಸಗಣಿ ಉಣ್ಣೆಲಿ ಬೆನ್ಕೊಂಡು ಮಾಡಿ ಇಡ್ತಾರೆ. ಹುಚ್ಚೆಳ್ಳುವ ಎಲ್ಲ ಇಡ್ತಾರೆ ನಮ್ಮ ಕಡೆ. ಬಟ್ಟು ನಾವು ಹೋಗಿರಲಿಲ್ಲ ತಗೊಬರೋಕ್ಕೆ. ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತಲ್ವ, ಅದನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ನೆಕ್ಸ್ಟು ಮನೆ ದೇವ್ರ ಪೂಜೆ ಈ ರೀತಿ ರೆಡಿ ಮಾಡಿದ್ವಿ. ಇರೋದ್ರಲ್ಲೇ ಖುಷಿ ಪಡಬೇಕು ಅಲ್ವಾ? ಇರೋದ್ರಲ್ಲೇ ಖುಷಿಪಟ್ಟು ಪೂಜೆನ ಚೆನ್ನಾಗಿ ಮಾಡಿದ್ವಿ. ಇದು ಕಳಸ. ಇದೆಲ್ಲ ನಮ್ಮ ಮನೆ ಪೂಜೆ ನೀವು ಆಲ್ರೆಡಿ ನೋಡಿದ್ದೀರಾ ಅಲ್ವಾ? ಹಂಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನೋಡಿ, ದೀಪಾವಳಿ ಹಬ್ಬದ ದಿನ ಪೂಜೆ ಆಗಿತ್ತು. ಆದ್ರೂ ದೇವ್ರ ಪೂಜೆ ಮಾಡಿದ್ದೀವಿ ಅಂದರೆ ಏನೋ ಒಂಥರ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ನಾವು ನೈವೇದ್ಯಕ್ಕೆ ಪಾಯಸ, ಅನ್ನ ಸಾಂಬಾರು, ಹಪ್ಪಳ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಇದು ಮಗ್ಗ ಗೊತ್ತಾ ನಿಮಗೆ? ಇದರಲ್ಲಿ ದಾರದ ಉಂಡೆ ಮಾಡ್ತಾರೆ. ಹತ್ತಿ ಮಗ್ಗ ಇದು ಈ ರೀತಿ ಇರುತ್ತೆ. ಇದರಲ್ಲಿ ನೂಲು ಬರುತ್ತಲ್ವ, ನಾವು ಹೂ ಕಟ್ಟೋದೆಲ್ಲ ಅದೆಲ್ಲ ಇದರಲ್ಲೇ ಮಾಡೋದು. ಇದ್ರದ್ದು ಪೂಜೆ ಮಾಡ್ತಾ ಇದ್ದೆ. ನಮ್ಮ ಮನೆ ಮುಂದೆನೇ ಇದಿರೋದು. ಅವರು ಪೂಜೆ ಮಾಡೋಕೆ ಬಂದಿದ್ರು, ನೀವೇ ಪೂಜೆ ಮಾಡಿ ಅಂತ ನಾನು ಕರೆದ್ರು. ಅದಕ್ಕೋಸ್ಕರ ನಾನೇ ಮಾಡಿದೆ. ಬಂದು ಪೂಜೆ ಮಾಡಿ ಅಂದರೆ ಇಲ್ಲ ಇದು ಹತ್ತಿ. ಇದರಲ್ಲಿ ಚಿಕ್ಕ ಎಳೆಯಾಗಿ ಚಿಕ್ಕ ದಾರ ಮಾಡ್ತಾರೆ, ಹೂ ಕಟ್ತೀವಲ್ವ ಆ ದಾರ, ನೂಲುಂಡೆನ. ನಾನು ಅದನ್ನು ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ. ಇಷ್ಟಿದೆ. ಪೂಜೆ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ ಬಂದಿದ್ದೆ. ಕೆಲವ್ರು ನೋಡಿರಲ್ಲ ಅಂತ ಈ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ನಾನು ಇವಾಗ ಪೂಜೆ ಮಾಡ್ತೀನಿ. ನೋಡಿ, ಕರೆಂಟ್ ಇಲ್ಲ ಇಲ್ಲಿ. ನೋಡಿ, ಪೂಜೆ ಮಾಡ್ತಾ ಇದ್ದೀನಿ ನಾನು. ಎಲ್ಲದಕ್ಕೂ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ತುಂಬ ಇದ್ದಾವೆ ಮಗ್ಗ. ಒಂದು 10 ಮಿಷಿನ್ ಇದೆ. 10 ಮಿಷಿನಲ್ಲೂ ನೂಲುಂಡೆ ಮಾಡ್ತಾರೆ. ನೋಡ್ತಾ ಇದ್ದೀರಲ್ವ? ಇದು ನನಗೆ ನಾನು ಪೂಜೆ ಮಾಡಿಕೊಂಡು ಹೇಳಿದ್ರಲ್ಲ, ಎಲ್ಲ ಮಿಷನ್ಗೂ ಇಟ್ಟು ಪೂಜೆ ಮಾಡಿದೆ. ನನಗೆ ಈ ಮಗ್ಗ ಮುಟ್ಟಿ ಪೂಜೆ ಮಾಡೋ ಅದೃಷ್ಟ ನನಗೆ ಸಿಕ್ತಲ್ಲ, ಅದೇ ಒಂಥರ ಖುಷಿ. ಎಲ್ಲರಿಗೂ ಸಿಗಲ್ಲ, ನನಗೆ ಸಿಕ್ತು. ಒಂಥರ ಚೆನ್ನಾಗಿತ್ತು. ಎಲ್ಲ ಪೂಜೆ ಮಾಡಿ, ಎಲ್ಲ ಹೂವು ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ವಿಭೂತಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಇವಾಗ ನೋಡಿ, ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಗಂಟೆ ಎಲ್ಲ ಅಲ್ಲಾಡಿಸಿ ಪೂಜೆ ಮಾಡಿ ನೆಕ್ಸ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು, ಬಾಳೆಹಣ್ಣು ಎಲ್ಲ ಇಟ್ಟು ಮಾಡ್ತಾ ಇದ್ದೆ. ನೆಕ್ಸ್ಟು ನಮ್ಮ ಮನೇಲಿ ದೀಪ ಹಚ್ಚಿದ್ವಿ, ಅದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನೋಡಿ, ನೋಡ್ತಾ ಇದ್ದೀರಲ್ವಾ? ನಮ್ಮ ಮನೆ ಒಂದು 6 ದೀಪ ಹಚ್ಚಿದ್ವಿ ಅಷ್ಟೇ. ನೋಡಿ, ಈ ರೀತಿ ಎಲ್ಲರ ಮನೇಲೂ ಇದೇ ಥರ ಮಾಡೋದು. ಇರಲಿ ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಮ್ಮ ಮನೇಲಿ ಇಷ್ಟು ಸಿಂಪಲ್ಲಾಗಿ ದೀಪಾವಳಿ ಆಚರಣೆ ಆಯಿತು. ನಿಮ್ಮ ಮನೇಲಿ ಎಲ್ಲರದ್ದು ಆಯಿತಾ? ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.
ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಸಾರಿ, ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಯಾವ ರೀತಿ ದಾರದುಂಡೆ ಆಗುತ್ತೆ ಅಂತ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿದೆಯಲ್ವ, ಇಲ್ಲಿಂದ ಒಂದು ಈ ರೀತಿ ಒತ್ತಿ ಇಲ್ಲಿ ಸಣ್ಣದಾಗಿ ಎಳೆಯಾಗಿ ದಾರ ಆಗುತ್ತೆ, ಮಾರ್ಪಾಡಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.